ಇನ್ನು ನೀರಾನೆ ದಾಳಿಗೆ ಪಶುವೈದ್ಯೆ ಸಮೀಕ್ಷಾ ಅವರ ಸಾವು ಕೇಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಸಮೀಕ್ಷಾ ಅವರ ಮನೆಗೆ ಸಚಿವರಾದಂಥ ಈಶ್ವರ ಖಂಡ್ರೆ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ. ಸಮೀಕ್ಷಾ ಅವರ ಮನೆಗೆ ಭೇಟಿಯನ್ನು ಕೊಟ್ಟು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ಅರಣ್ಯ ಸಚಿವರಾದಂಥ ಈಶ್ವರ ಖಂಡ್ರೆ ಅವರು. ನೀರಾನೆ ದಾಳಿಗೆ ಪಶುವೈದ್ಯೆ ಸಮೀಕ್ಷಾ ಅವರು ಸಾವನ್ನಪ್ಪಿದ್ರು. ಈ ಸಂಬಂಧ ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳೋದಕ್ಕೆ ಇವತ್ತು ಅರಣ್ಯ ಸಚಿವರಾದಂಥ ಈಶ್ವರ ಖಂಡ್ರೆ ಅವರು ಡಾಕ್ಟರ್ ಸಮೀಕ್ಷಾ ಅವರ ಮನೆಗೆ ಬಂದು ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಸಾವಿನ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಆಲ್ರೆಡಿ ಅರಣ್ಯ ಸಚಿವರು. ಸಮೀಕ್ಷಾ ಪೋಷಕರಿಗೆ ಧೈರ್ಯ ತುಂಬಿ ಬಂದಿದ್ದಾರೆ ಈಶ್ವರ ಖಂಡ್ರೆ ಅವರು. ಒಂದು ನೀರಾನೆಗೆ ಆರೈಕೆ ಮಾಡುವ ನಿಟ್ಟಿನಲ್ಲಿ ರಾತ್ರಿ ಸಂದರ್ಭದಲ್ಲಿ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ನೀರಾನೆಯ ಒಂದು ತುಳಿತಕ್ಕೆ ದಾಳಿಗೆ ಸಮೀಕ್ಷಾ ಅವರು ಸಾವನ್ನಪ್ತಾರೆ. ಸೊ ಇದೇ ವಿಚಾರ ಸಂಬಂಧ ಈಶ್ವರ ಖಂಡ್ರೆ ಅವರು ಅಧಿಕಾರಿಗಳ ಜೊತೆಗೆ ಆ ಸಂದರ್ಭದಲ್ಲಿ ಇದ್ದಂತಹ ಸಿಬ್ಬಂದಿಗಳ ಜೊತೆಗೆ ಏನೇನಾಯಿತು ಅಂತ ಹೇಳಿ ಮಾಹಿತಿಯನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಪರಿಹಾರದ ಒಂದಷ್ಟು ಕೆಲಸಗಳು ಕೂಡ ಆಗಿದ್ದಾವೆ. ಈಗ ಸಮೀಕ್ಷಾ ಅವರ ಪೋಷಕರಿಗೆ ಧೈರ್ಯ ತುಂಬುವುದಕ್ಕೆ ಡಾಕ್ಟರ್ ಸಮೀಕ್ಷಾ ಅವರ ನಿವಾಸಕ್ಕೆ ಭೇಟಿಯನ್ನು ಕೊಟ್ಟು ಕುಟುಂಬಸ್ಥರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ದಾರೆ ಅರಣ್ಯ ಸಚಿವರಾದಂಥ ಈಶ್ವರ ಖಂಡ್ರೆ ಅವರು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಆನೇಕಲ್ ಪ್ರತಿನಿಧಿ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿ. ರಾಘವೇಂದ್ರ, ಇವತ್ತು ಅರಣ್ಯ ಸಚಿವರು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಡಾಕ್ಟರ್ ಸಮೀಕ್ಷಾ ಅವರ ನಿವಾಸಕ್ಕೆ ಏನೇನಂದ್ರು ಅಂತ ಮಾಧ್ಯಮದವರೊಟ್ಟಿಗೆ? ಎಸ್ ಶರತ್, ಈಗಾಗಲೇ ಕಳೆದ 3 ದಿನಗಳ ಹಿಂದೆ ಸಮೀಕ್ಷಾ ಎಂಬ ಪಶು ವೈದ್ಯೆ ಶಿವಮೊಗ್ಗದಲ್ಲಿ ನೀರಾನೆ ಒಂದು ದಾಳಿ ಸಾವನ್ನಪ್ಪಿರ್ತಾರೆ. ಮೊನ್ನೆಯಷ್ಟೇ ಅವರ ಅಂತಿಮ ಸಂಸ್ಕಾರ ಕೂಡ ಅವರ ಮನೆಯಲ್ಲಿ ನೆರವೇರುತ್ತೆ. ಆನೇಕಲ್ ತಾಲೂಕಿನ ಸಕಲವಾರದಲ್ಲಿ ಸಮೀಕ್ಷಾ ಅವರ ಮನೆ ಇದ್ದು ಅವರು ಇತ್ತೀಚೆಗೆ ಟ್ರೈನಿ ಆಗಿ ಜೂನಿಯರ್ ಡಾಕ್ಟರ್ ಆಗಿ ಅಲ್ಲಿ ಹೋಗಿರ್ತಾರೆ. ನೀರಾನೆ ಏಕಾಏಕಿ ದಾಳಿ ಮಾಡಿ ಅದಾದ ನಂತರ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗಿದ್ದೆ ಸಾವನ್ನಪ್ಪಿರ್ತಾರೆ. ಇದೀಗ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಕೂಡ ಸಕಲವಾರದಲ್ಲಿ ಇರುವಂತಹ ಸಮೀಕ್ಷಾ ಮನೆಗೆ ಇವತ್ತು ಭೇಟಿಯನ್ನ ಕೂಡ ನೀಡಿದ್ದಾರೆ. ಜೊತೆಗೆ ಅಲ್ಲಿನ ಅಧಿಕಾರಿಗಳ ಜೊತೆಗೆ ಕೂಡ ಒಂದು ಹಂತದ ಮಾತುಕತೆಯನ್ನ ಕೂಡ ಮಾಡಿರುತ್ತದೆ. ಯಾಕಂದ್ರೆ ಈ ತರ ಒಂದು ಪ್ರಕರಣದಲ್ಲಿ ಸಾಮಾನ್ಯವಾಗಿ ಆ ಸಂದರ್ಭದಲ್ಲಿ ಯಾರು ಇನ್ಚಾರ್ಜ್ ಇರ್ತಾರೆ ಅಲ್ಲಿಗೆ ಹೋಗೋದಕ್ಕೆ ಅವರಿಗೆ ಅನುಮತಿ ಯಾವ ರೀತಿ ದೊರೆಯುತ್ತೆ, ಆ ಸಂದರ್ಭದಲ್ಲಿ ಯಾರ್ಯಾರು ಹೋಗ್ಬೇಕಿತ್ತು ಅಥವಾ ಯಾವ ಒಂದು ಅಧಿಕಾರಿಗಳು ಸ್ಥಳದಲ್ಲಿದ್ದು ಅವಳನ್ನ ಪರಿಶೀಲನೆ ಮಾಡ್ಬೇಕಿತ್ತು ಅನ್ನುವಂತ ವಿವಿಧ ಆಯಾಮಗಳು, ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರ್ತವೆ. ಅವೆಲ್ಲವನ್ನು ಕೂಡ ಈಗ ಪರಿಶೀಲನೆ ಮಾಡಿ ಆ ಸಂದರ್ಭದಲ್ಲಿ ಯಾವ ಅಧಿಕಾರಿ ನಿರ್ಲಕ್ಷ್ಯದಿಂದ ಇಷ್ಟೆಲ್ಲ ಘಟನೆ ಆಗಿದೆ ಅಂತ ಹೇಳಿ ಆ ಒಂದು ಅಧಿಕಾರಿಗಳ ವಿರುದ್ಧವನ್ನು ಕೂಡ ಆ ಕ್ರಮವನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಇಂದು ಕೂಡ ಈಶ್ವರ್ ಖಂಡ್ರೆ ಅವರು ಕೂಡ ಅಧಿಕಾರಿಗಳಿಗೆ ಅದನ್ನೇ ಸೂಚಿಸಿರುವಂತದ್ದು. ಆ ಸಂದರ್ಭದಲ್ಲಿ ಯಾವ ಅಧಿಕಾರಿಗಳಿದ್ರು ಅವರೆಲ್ಲರನ್ನು ಕೂಡ ವಿಚಾರಣೆಯನ್ನ ನಡೆಸಿ ಯಾರ ನಿರ್ಲಕ್ಷ್ಯ ಅಲ್ಲಿ ಎದ್ದು ಕಾಣ್ತಿದೆ ಅಂತ ಅವ್ರನ್ನ ಸಸ್ಪೆಂಡ್ ಮಾಡಿ ಅವರ ಮೇಲೆ ಕ್ರಮವನ್ನು ಕೂಡ ಜರುಗಿಸಬೇಕು ಅಂತೇಳಿ ಈಗಾಗಲೇ ಅಧಿಕಾರಿಗಳಿಗೆ ಸೂಚಿಸಿರುವಂತದ್ದು. ಜೊತೆಗೆ ಸಮೀಕ್ಷಾ ಅವರ ಪೋಷಕರಿಗೂ ಕೂಡ ಒಂದಿಷ್ಟು ಅಂತೇಳಿ ಒಂದು ಪರಿಹಾರವನ್ನು ಕೂಡ ಸರ್ಕಾರದಿಂದ ಒದಗಿಸುವ ಎಲ್ಲಾ ಕೆಲಸಗಳನ್ನು ಕೂಡ ಮಾಡ್ತೇವೆ ಅಂತೇಳಿ ಈಶ್ವರ್ ಖಂಡ್ರೆ ಅವರು ಕೂಡ ಹೇಳಿರುವಂತದ್ದು. ಬಹಳ ಪ್ರಮುಖವಾಗಿ ಸಮೀಕ್ಷಾ ಅವರು ಇತ್ತೀಚೆಗೆ ಕೆಲಸಕ್ಕೆ ಸೇರಿದ್ದಂತವರು, ಅವರನ್ನ ನೀರಾನೆಯ ಕೇಜ್ಗೆ ಅವರು ಕಳಿಸುವಂತ ಒಂದು ಉದ್ದೇಶ ಏನಿತ್ತು ಅನ್ನೋದು ಕೂಡ ವಿವಿಧ ಆಯಾಮಗಳಲ್ಲೂ ಕೂಡ ಎಲ್ಲಾ ಮಾಹಿತಿಯನ್ನು ಕೂಡ ಈಗಾಗಲೇ ಈಶ್ವರ್ ಖಂಡ್ರೆ ಅವರು ಪಡೆದುಕೊಂಡಿರುವಂತದ್ದು. ಶರತ್, ಫೈನ್, ಥ್ಯಾಂಕ್ ಯು ರಾಘವೇಂದ್ರ ಡೀಟೇಲ್ಸ್ಗಾಗಿ.